ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಓಟಿಪಿ ಟಾರ್ಚರ್ ಶುರುವಾಗಿದೆ. ಸಾವಿರಾರು ಮಕ್ಕಳಿರುವ ಶಾಲಾ ಮುಖ್ಯಸ್ಥರು ಸುಸ್ತಾಗಿ ಹೋಗಿದ್ದಾರೆ. ಗವರ್ನಮೆಂಟ್ ಸ್ಕೂಲ್ನ ಟೀಚರ್ಗಳಿಗೆ ಓಟಿಪಿ ಟಾರ್ಚರ್. ಸಾವಿರಾರು ಮಕ್ಕಳಿರುವಂತಹ ಶಾಲಾ ಮುಖ್ಯಸ್ಥರು ಸುಸ್ತು. ಡಿಜಿಟಲ್ ಇಂಡಿಯಾ ಹೆಸರಿನಲ್ಲಿ HMಗಳಿಗೆ ಕೆಲಸದ ಹೊರೆಯನ್ನು ಕೊಡಲಾಗ್ತಾ ಇದೆ. ಬೋಧನೆಗೆ ಬ್ರೇಕ್, ಓಟಿಪಿ ಕೆಲಸವೇ ಮುಖ್ಯವಂತೆ. ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಮೊಬೈಲ್ಗೆ ಬರುವಂತಹ ಓಟಿಪಿ ಅತಿ ಮುಖ್ಯವಂತೆ. ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಪ್ರಮೋಟ್, ಅದಕ್ಕೂ ಓಟಿಪಿ ಕಡ್ಡಾಯ. ವಿದ್ಯಾರ್ಥಿಗಳ ಮಾಹಿತಿ ಅಪ್ಡೇಟ್ ಮಾಡುವುದೇ ತಲೆನೋವು. ಹಳ್ಳಿಗಳಲ್ಲಿ ಇಂಟರ್ನೆಟ್ ಕಾಟ, ಶಿಕ್ಷಕರು ಹೈರಾಣು. ಸಮಯ ಮೀರಿದರೂ ಮೊಬೈಲ್ಗೆ ಬಾರದ ಓಟಿಪಿ. ಸರ್ವರ್ ಸಮಸ್ಯೆಯಿಂದ ಗಂಟೆಗಟ್ಟಲೆ ಕಾದರೂ ಬಾರದ ಓಟಿಪಿ. ಕರೆಂಟ್ ಇಲ್ಲದಿದ್ದರೆ ಟೀಚರ್ಸ್ಗಳ ದಾಖಲಾತಿ ಕೆಲಸವೇ ಬಂದಾಗುತ್ತೆ. ಈ ದರಿದ್ರ ಡಿಜಿಟಲ್ ಪದ್ಧತಿಯಿಂದ ಈ ಕಲಿಸೋದಕ್ಕೂ ಕೂಡ ಸ್ಕೂಲ್ಗಳಲ್ಲಿ ಟೀಚರ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಪಾಪ ಮಕ್ಕಳು ಅಲ್ಲಿ ಕೂತ್ ಸಮಾಜ ಪಾಠ ಕೇಳ್ತಾ ಇರ್ತಾರೆ. ಒಂದು ಹಂತಕ್ಕೆ ಬರುವಾಗ ಓಟಿಪಿ ಜನರೇಟ್ ಮಾಡೋದಕ್ಕೆ ಟೀಚರ್ ಓಡ್ತಾರೆ. ಸಮಾಜ ಪಾಠ ಅರ್ಧಕ್ಕೆ ಮೊಟ್ಟಕ್ಕೂ. ಮಕ್ಕಳ ಗತಿ ಏನಾಗಬೇಡ. ಡಿಜಿಟಲ್ ಈ ದರಿದ್ರ ಪದ್ಧತಿಗಂತಲೇ ಒಂದು ಕ್ಲರ್ಕ್ಗಳನ್ನು ನೇಮಿಸಬೇಕು ಸರ್ಕಾರಿ ಶಾಲೆಗಳಲ್ಲಿ. ಪ್ರತಿಯೊಂದಕ್ಕೂ ಟೀಚರ್ಗಳೇ ಬಂದು ಜನರೇಟ್ ಮಾಡುವುದಾದರೆ ಮಕ್ಕಳ ಮೆದುಳು ಜನರೇಟ್ ಆಗೋದಿಲ್ಲ, ಮಂದು ಬುದ್ಧಿಗಳಾಗ್ತವೆ. ಇದು ಮಧು ಬಂಗಾರಪ್ಪನವರಿಗೆ ಅರ್ಥ ಆಗಬೇಕು. ಶಿಕ್ಷಣ ಇಲಾಖೆಯಲ್ಲಿ ಒಂದು ಕ್ರಾಂತಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ನೀವು ಆರಂಭಿಕ ಕಾಲಘಟ್ಟದಲ್ಲಿ ಹೇಳ್ಕೊಂಡು ತಿರುಗಾಡಿದ್ರಿ. ಇದೇನ ಕ್ರಾಂತಿ? OTP ಬರೆಸ್ಬೇಕು ಅಂದ್ರೆ ಕ್ಲಾಸ್ ರೂಮಿಂದ ಟೀಚರ್ ಪಾಪ ಸೀರೆ ಉಟ್ಕೊಂಡಿರ್ತಾರೆ, ಹೆಂಗ್ ಓಡ್ಕೊಂಡು ಬರ್ತಾರೆ? ಅಲ್ಲೇ ಓಡ್ಕೊಂಡು ಬಾ OTP ಜನರೇಟ್ ಮಾಡು. ಸಾಧ್ಯನಾ ಇದು? ನಿಜಕ್ಕೂ ಅವೈಜ್ಞಾನಿಕ, ಅವಾಸ್ತವ ಇದು. ಈ ವರ್ತಮಾನದ ಈ ಪದ್ಧತಿ ಇದೆಯಲ್ಲ, ಇದು ನಿಜಕ್ಕೂ ಶಿಕ್ಷಣ ಇಲಾಖೆಯನ್ನ ಕ್ರಾಂತಿಯತ್ತ ತಗೊಂಡು ಹೋಗೋದಿಲ್ಲ, ಬದಲಾಗಿ ಬೇರೆ ಅರ್ಥದಲ್ಲಿ ಇದು ವ್ಯಾಖ್ಯಾನ ಮಾಡಬೇಕಾಗಿ ಬರುತ್ತೆ. ಶಾಲಾ HMಗಳು OTP ಜನರೇಟ್ ಮಾಡೋದಕ್ಕಿರೋದಾ ಅಥವಾ ಶೂನ್ಯ ಸ್ಥಿತಿಯಲ್ಲಿರುವ ಮಕ್ಕಳ ಮೆದುಳಿಗೆ ಶಿಕ್ಷಣ ತುಂಬೋದಕ್ಕಿರೋದಾ? ಅಕ್ಷರ ದಾಸೋಹಿಗಳಿಗೆ ಉಪದ್ರ ಕೊಡಬೇಡಿ. ಪಾಠ ಕಲಿಸುವಂತಹ ಮೇಸ್ಟ್ರುಗಳ ತಲೆ ಮೇಲೆ ಈ ಡಿಜಿಟಲ್ ಅನ್ನುವಂತಹ ದರಿದ್ರ ಪದ್ಧತಿಯನ್ನು ಆಪರೇಟ್ ಮಾಡೋದಕ್ಕೆ ಬಿಡಬೇಡಿ. ಮಧು ಬಂಗಾರಪ್ಪನವರ ಕೈ ಮುಗಿದು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇರೋದು, ಪಟ್ಟಣ ಭಾಗದಲ್ಲಿ ಬಿಡಿ, ಹೆಂಗೋ ಇಂಟರ್ನೆಟ್ಗಳಿರ್ತಾವೆ, ಆದರೆ ಹಳ್ಳಿ ಕಡೆ ಏನ್ರಿ ಮಾಡೋಣ? ಆ ಹಳೆಯ ಬಿಲ್ಡಿಂಗ್ ಮೇಲೆ ಹತ್ಕೊಂಡು ಬೇಕಾದ್ರೆ ಟೀಚರ್ನವರು ಆ ಲ್ಯಾಪ್ಟಾಪ್ ಇಟ್ಟು ಜನರೇಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿಯಾತು. ನಿಜಕ್ಕೂ ಇದು ದುರಂತ. ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಣ್ಣ ಮಾರ್ಪಾಡು ಆಗಲಿ ಅನ್ನೋದೇ ಫ್ರೀಡಮ್ ಟಿವಿಯ ಅತಿ ದೊಡ್ಡ ಆಶಯ.